ಇನ್ನು ಸಚಿವ ಡಿಕೆ ಶಿವಕುಮಾರ್ ಮನೆ ಹಾಗೆ ಕಚೇರಿ ಮೇಲೆ ನಡೆದಿರುವ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿರುವ ಡಿಕೆ ಶಿವಕುಮಾರ್ ಸಂಬಂಧಿಯ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯಲ್ಲಿರುವ ಸಂಬಂಧಿ ಮನೆ ಮೇಲೆ ಬೆಳಗ್ಗೆ 6:30ರಿಂದಲೇ ದಾಳಿಯನ್ನ ನಡೆಸಿರುವ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಐಟಿ ರೇಡ್ನ ಬಿಸಿ ತಟ್ಟಿದ ಬೆನ್ನಲ್ಲೇ ಅವರ ಆಪ್ತರು ಹಾಗೆ ಸಂಬಂಧಿಕರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವುದು. ಅವರ ಸಂಬಂಧಿಯೊಬ್ಬರ ಮನೆ ಮೈಸೂರಿನಲ್ಲಿರುವ ಡಿಕೆ ಶಿವಕುಮಾರ್ ಅವರ ಸಂಬಂಧಿಯೊಬ್ಬರ ಮನೆ ಮೇಲೂ ಕೂಡ ಡಿಕೆ ಶಿವಕುಮಾರ್ ಸಂಬಂಧಿಯ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯಲ್ಲಿರುವ ಡಿಕೆ ಶಿವಕುಮಾರ್ ಅವರ ಸಂಬಂಧಿಯ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವುದು. ಅದರಲ್ಲೂ ಕೂಡ ಬೆಳಗ್ಗೆ 6:30ರಿಂದಲೇ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಖಲಾತಿಗಳ ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಅವರ ಸಹೋದರ ಡಿಕೆ ಸುರೇಶ್ ಅವರ ನಿವಾಸದ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಹಾಗೆ ಅವರ ಆಪ್ತ ಹಾಗೆ ಎಂಎಲ್ಸಿ ಪರಿಷತ್ ಸದಸ್ಯ ಎಸ್ ರವಿ ಅವರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಭಾಗದಲ್ಲಿರುವ ನಿವಾಸಿಗಳ ಮೇಲೂ ನಡೆಸಿದ್ರು. ಅದರ ಜೊತೆಗೆ ಮೈಸೂರಿನ ಡಿಕೆ ಶಿವಕುಮಾರ್ ಅವರ ಸಂಬಂಧಿಯ ನಿವಾಸದ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಹಾಗೆ ಅಲ್ಲಿರುವ ಕೆಲವೊಂದು ದಾಖಲಾತಿಗಳ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಾವಿನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯ ನಿವಾಸ ಇದು. ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ವ್ಯಕ್ತಿಯೊಬ್ಬರ ಮನೆ ಅಂದ್ರೆ ಸಂಬಂಧಿಕರ ಮನೆ ಅನ್ನುವುದು ಲಭ್ಯವಾಗಿರುವ ಮಾಹಿತಿ. ಇಲ್ಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇಲ್ಲೂ ಕೂಡ ಕೆಲವೊಂದು ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಬಹಳಷ್ಟು ಮಂದಿಯನ್ನ ಕೂಡ ಟಾರ್ಗೆಟ್ ಮಾಡಲಾಗಿರುವುದು. ಅಂದ್ರೆ ಎಲ್ಲೂ ಕೂಡ ಯಾವುದೇ ರೀತಿಯ ಸಾಕ್ಷ್ಯಗಳು ಮಿಸ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಏಕಕಾಲದಲ್ಲಿಯೇ ರೇಡ್ ಅನ್ನ ನಡೆಸಿದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಮೈಸೂರು ಪ್ರತಿನಿಧಿ ರಾಮ್. ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ವ್ಯಕ್ತಿಯೊಬ್ಬರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಯಾರಿವರು ಹಾಗೆ ಯಾವ ರೀತಿಯ ವಿಚಾರಣೆಯಲ್ಲಿ ನಡೆಸಲಾಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಐಟಿ ಶಾಕ್ ಮಾತ್ರವಲ್ಲ, ಅವರ ಸಂಬಂಧಿಕರಿಗೂ ಸಹ ಐಟಿ ಶಾಕ್ ನೀಡಿದೆ. ಮೈಸೂರಿನ ಇಟ್ಟಿಗೆಗೂಡಿನ ಬಡಾವಣೆಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಸಂಬಂಧಿಕರ ಮನೆ ಮೇಲೂ ಸಹ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಾವೀಗ ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯ ಮನೆ ಬಳಿ ಇದ್ದೇವೆ. ನೀವೇನು ಮನೆಯನ್ನ ನೋಡ್ತಾ ಇದ್ದೀರಾ, ಈ ಒಂದು ಮನೆಯಲ್ಲಿಯೇ ಐಟಿ ಅಧಿಕಾರಿಗಳು ಬೆಳಗ್ಗೆಯ ದಾಳಿಯನ್ನು ನಡೆಸಿದರೆ 2 ತಂಡಗಳಾಗಿ ಬಂದಂತಹ ಐಟಿ ಅಧಿಕಾರಿಗಳು ಈ ಮನೆ ಒಳಭಾಗದಲ್ಲಿ ಏನು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತಿಮ್ಮಯ್ಯ ಅಂತ ಹೇಳಿ ಹೆಸರಿರುವಂತಹ ಈ ಒಂದು ಮನೆಯಲ್ಲಿ ಬೆಳಗ್ಗೆ 6:30ರಿಂದಲೂ ಸಹ 2 ತಂಡಗಳಾಗಿ ಬಂದಂತಹ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ದಾಳಿಯ ಬಗ್ಗೆ ಸ್ಥಳೀಯರಿಗೆ ಯಾವುದೇ ರೀತಿಯಂತಹ ಮಾಹಿತಿಯನ್ನು ನೀಡಿಲ್ಲ. ಮತ್ತೆ ಇದರ ಜೊತೆಗೆ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿದ್ರೆ, ಆ ಅಧಿಕಾರಿಗಳು ಬಂದಿರುವಂತಹ ಈ ಒಂದು ಏನು ವಾಹನ ಕಾರ್ ಇದೆ ಅದು ಸಹ ಹೊರಭಾಗದಲ್ಲೇ ಇದೆ. ಈ ಒಂದು ಕಾರು ಸಹ ಅವರು ಸರ್ಕಾರಿ ಕಾರಿನಲ್ಲಿ ಬಂದಿಲ್ಲ, ಬದಲಾಗಿ ಒಂದು ಖಾಸಗಿಯಾಗಿ ಈ ಒಂದು ಕಾರನ್ನು ತೆಗೆದುಕೊಂಡು ಟ್ರಾವೆಲ್ ಪಾರ್ಕ್ಸ್ ಅಂತ ಹೇಳಿ ಮೈಸೂರು ಸ್ಥಳೀಯವಾದಂತಹ ಒಂದು ಖಾಸಗಿಯ ವಾಹನವನ್ನು ತೆಗೆದುಕೊಂಡು ಬೆಳಗ್ಗೆ 6:30ಕ್ಕೆ ಬಂದಿದ್ರು. ಒಟ್ಟು 2 ವಾಹನದಲ್ಲಿ 5ರಿಂದ 6 ಅಧಿಕಾರಿಗಳು ಬಂದಿದ್ರು. ಇದೀಗ ನಮಗೆ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಒಂದು ತಂಡ ಮಾತ್ರ ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈ ಒಂದು ಮತ್ತೊಂದು ತಂಡ ಇಲ್ಲಿರುವಂತಹ ಇನ್ನು ಬೆಳಗ್ಗೆ ಬಂದು ಪರಿಶೀಲನೆ ನಡೆಸಿ ಮತ್ತೆ ವಾಪಸ್ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಇಲ್ಲಿ ಹೊರಭಾಗದಲ್ಲಿ ನೀವು ನೋಡ್ತಾ ಇರಬಹುದು, ಅಧಿಕಾರಿಗಳ ಏನು ಪಾದರಕ್ಷೆಯನ್ನು ಬಿಡಿದ್ದಾರೆ, ಹೀಗಾಗಿ ಬಾಗಿಲನ್ನು ಸಹ ತೆಗಿತಾ ಇಲ್ಲ. ಸೊ ಈಗ ಕೆಲವರು ಯಾರು ಬರ್ತಾರೆ ಹೊರಗಿನಿಂದ ಬಂದವರಿಗೆ ಯಾರಿಗೂ ಸಹ ಅನುಮತಿಯನ್ನು ನೀಡ್ತಾ ಇಲ್ಲ. ಸೊ ಒಳಗಡೆ ವಿಚಾರಿಸುವುದಕ್ಕೆ ಹೋಗೋದಕ್ಕೂ ಸಹ ಬಾಗಿಲನ್ನು ತೆಗಿತಾ ಇಲ್ಲ. ಕೆಲವರು ಹೊರಗೆ ಓಡಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಇದು ಡಿಕೆ ಶಿವಕುಮಾರ್ ಅವರ ಪತ್ನಿಯ ತವರು ಮನೆ ಅನ್ನೋ ಒಂದು ಮಾಹಿತಿ ಇದೆ, ಆದರೆ ನಿಖರವಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ಈ ಒಂದು ದಾಳಿಯನ್ನು ನೋಡಿದ್ರೆ ಖಂಡಿತವಾಗಿಯೂ ಐಟಿ ಅಧಿಕಾರಿಗಳು ಒಂದು ವ್ಯವಸ್ಥಿತವಾದಂತಹ ದಾಳಿಯನ್ನು ನಡೆದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮನೆ ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲರ ಒಂದು ಮನೆಯ ಮೇಲೂ ಸಹ ಏಕಕಾಲಕ್ಕೆ ದಾಳಿಯನ್ನು ನಡೆಸಿ ಅಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವಾಗ್ತಾ ಇದೆ. ಬೆಳಗಿನಿಂದಲೂ ಸಹ ಏನು ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ, ಇದುವರೆಗೂ ಸಹ ಯಾವ ರೀತಿಯಾದಂತಹ ಕಡತಗಳಾಗಲಿ ಅಥವಾ ಏನು ಲಭ್ಯವಾಗಿದೆ ಇದ್ಯಾವುದರ ಬಗ್ಗೆ ಒಂದು ಮಾಹಿತಿ ನೀಡಿಲ್ಲ. ಇನ್ನೂ ಸಹ ದಾಳಿ ಮುಂದುವರೆದಿದೆ. ಸ್ಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ.